ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಮ್ಮ ಕರಾವಳಿಯ ಭಾಗದಲ್ಲಿ ಒಂದೂವರೆ ತಿಂಗಳಾದ ಮೇಲೆ ಮಳೆ ಸ್ವಲ್ಪ ಪ್ರಾರಂಭ ಆಗಿದೆ. ಆದರೂ ಕೂಡ ತುಂಬ ಲೇಟಾಗಿ ಬಂದಿದೆ. ಇಷ್ಟೊತ್ತಿಗಾಗಲಿ ತುಂಬ ಭರ್ಜರಿ ಮಳೆಗಳು ಬಂದು ಹೋಗಬೇಕಾಗಿತ್ತು. ಈ ಮಳೆ ಲೇಟಾಗಿರುವಂಥದ್ದು ಕೃಷಿಯ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ನುವಂಥ ಸಂಗತಿಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಷ್ಟೇ. ಆದರೂ ಕೂಡ ಮಳೆ ಚೆನ್ನಾಗಿ ಬರ್ತಿದೆ ಅನ್ನುವಂಥದ್ದು ಖುಷಿಯ ಮಧ್ಯದಲ್ಲಿ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆ ಆಗಿರುವಂಥ ಹಾಸನ ಜಿಲ್ಲೆಗೆ ಬಂದಿದ್ದೇನೆ. ಈ ಭಾಗದಲ್ಲಿ ರೈತರೆಲ್ಲರೂ ಕೂಡ ಕೃಷಿಯ ಕಾರ್ಮಿಕರ ಜೊತೆಗೆ ಅತ್ಯಂತ ಹೆಚ್ಚು ಕೃಷಿ ಜಮೀನಿನಲ್ಲಿ ಕೆಲಸ ಮಾಡುವಂಥದ್ದು ಯಂತ್ರ ಯಾವುದು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್. ಅಂತಹ ಒಂದು ಟ್ರ್ಯಾಕ್ಟರ್ ಕಂಪೆನಿಯ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂಥದ್ದು. ಮಹೇಂದ್ರ 475 DI ಎನ್ನುವಂಥ ಟಫ್ ಸೀರೀಸ್ನ ಒಂದು ಟ್ರ್ಯಾಕ್ಟರ್ನ ವಿಶೇಷತೆಗಳನ್ನು ತೋರಿಸಬೇಕು. ಕಳೆದ 75 ದಿನಗಳಲ್ಲಿ 1,000 ಟ್ರ್ಯಾಕ್ಟರನ್ನು ಕರ್ನಾಟಕದಲ್ಲಿ ಮಾರಾಟ ಮಾಡಿದ ದಾಖಲೆ ಮಹೇಂದ್ರ ಕಂಪನಿಗೆ ಸಲ್ತದೆ. ಜಗತ್ತಿನ ಯಾವುದೇ ಟ್ರ್ಯಾಕ್ಟರ್ ಕಂಪನಿ ಒಂದು ರಾಜ್ಯದಲ್ಲಿ 75 ದಿನದಲ್ಲಿ 1,000 ಟ್ರ್ಯಾಕ್ಟರನ್ನು ಇಷ್ಟರವರೆಗೆ ಮಾರಾಟವನ್ನು ಮಾಡಿಲ್ಲ. ಅದರ ಜೊತೆಗೆ ಮಹೇಂದ್ರ ಕಂಪನಿಯು ಕೂಡ ಇಷ್ಟರವರೆಗೆ ಮಾರಾಟ ಮಾಡಿಲ್ಲ. ಅದರ ದಾಖಲೆಯನ್ನೇ ಅದು ಮುರಿದು ಈ ಬಾರಿ 75 ದಿನದಲ್ಲಿ 1,000 ಟ್ರ್ಯಾಕ್ಟರನ್ನು ಮಾರಾಟ ಮಾಡಿತು. ತುಂಬ ಕಂಪನಿಗಳು ತುಂಬ ಸೆಲೆಬ್ರಿಟಿಗಳನ್ನೆಲ್ಲ ಕರೆದು ಸೆಲೆಬ್ರೇಷನ್ ಮಾಡಿದರೆ ಈ ಕಂಪನಿ ರೈತರು, ಟ್ರ್ಯಾಕ್ಟರ್ ಡ್ರೈವರ್ಗಳು, ಟ್ರ್ಯಾಕ್ಟರ್ ಮಾಲೀಕರು, ನಿಜವಾದ ಟ್ರ್ಯಾಕ್ಟರ್ನ ಅನುಭವಿಗಳೇ ಬಂದು ಕೇಕ್ ಕಟ್ಟಿಂಗ್ ಮಾಡೋದ್ರ ಮುಖಾಂತರ ಸಂಭ್ರಮವನ್ನು ಆಚರಿಸಿದರು. ಸೇರಿದ್ದ ಎಲ್ಲ ರೈತರ ಮುಖದಲ್ಲಿ ಸಂತೃಪ್ತ ಭಾವ, ನೆಮ್ಮದಿ, ಖುಷಿ. ಯಾಕಂದರೆ ಜಗತ್ತಿನ ಅತ್ಯಂತ ದೊಡ್ಡ ಟ್ರ್ಯಾಕ್ಟರ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ನಾವಾಗಿದ್ದೇವೆ ಎಂದು. ಟ್ರ್ಯಾಕ್ಟರ್ ಕ್ಷೇತ್ರದಲ್ಲಿ ಚನ್ನರಾಯಪಟ್ಟಣದಲ್ಲಿ ಭೂಮಿಪುತ್ರ ಟ್ರ್ಯಾಕ್ಟರ್ನ ಮುಖಾಂತರ ಕ್ರಾಂತಿ ಮಾಡುತ್ತಿರುವ ಭೂಮಿಪುತ್ರ ಟ್ರ್ಯಾಕ್ಟರ್ ಶೋರೂಮ್ನ ಮಾಲೀಕರಾದಂಥ ಅಭಿಷೇಕ್ ಅವರು ಈ ಟ್ರ್ಯಾಕ್ಟರ್ನ ವಿಶೇಷತೆಗಳೇನು ಅನ್ನೋಂಥ ವಿಚಾರವನ್ನು ನಮಗೆ ತಿಳಿಸ್ತಾರೆ. ನಮಸ್ಕಾರ ರೈತ ಬಾಂಧವರಿಗೆ. ಇವತ್ತಿನ ವಿಶೇಷತೆ ಏನೆಂದರೆ 75 ದಿನದಲ್ಲಿ 1,000 ಟ್ರ್ಯಾಕ್ಟರ್ ಕರ್ನಾಟಕದಲ್ಲಿ ಸೇಲ್ ಮಾಡಿರೋದ್ರಿಂದ ನಾವು ನಮ್ಮ ಕಸ್ಟಮರ್ ಯಾರ್ಯಾರು ತೊಗೊಂಡಿದ್ದಾರೆ ಹಾಗೂ ಇನ್ಫ್ಲೂಯೆನ್ಸರ್ ಕಸ್ಟಮರ್ ಆಗಿರ್ಬೋದು, ನಾವು ಪ್ರೆಸೆಂಟ್ ಡೆಲಿವರಿ ತೊಗೊಂಡ ಕಸ್ಟಮರ್ ಆಗಿರ್ಬೋದು, ಮತ್ತು ಡೆಲಿವರಿ ತೊಗೊಬೇಕಾಗಿರೋ ಕಸ್ಟಮರ್ ಆಗಿರೋ ಅವರೆಲ್ಲರೂ ಬಂದಿದ್ದರು. ಇವತ್ತು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿರೋದ್ರಿಂದ ಈ ಪ್ರೋಗ್ರಾಮಿಂದ ನಮಗೆ 2 ಟ್ರ್ಯಾಕ್ಟರ್ ಬುಕ್ಕಿಂಗ್ ಸಹ ಆಗಿದೆ. ಆ ಟ್ರ್ಯಾಕ್ಟ್ರಿಂದ ನಮಗೆ ಇನ್ನು ಮುಂದಕ್ಕೆ ಈ ಟ್ರ್ಯಾಕ್ಟರಲ್ಲಿ ಸಕ್ಸಸ್ ಆಗುತ್ತೆ ಮಾರ್ಕೆಟಲ್ಲಿ ಅಂತೇಳಿ ನಂಬಿದ್ದೀವಿ. ಸೊ ಈಗ ಕಸ್ಟಮರ್ ಎಲ್ಲರೂ ಹ್ಯಾಪಿ ಇದ್ದಾರೆ. ಈ ಟ್ರ್ಯಾಕ್ಟ್ರಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ. ಇದರಲ್ಲಿ ಫ್ರಂಟಿಂದ ಬ್ಯಾಕ್ವರೆಗೂ ಒಂದು ವಾಕ್ ಅರೌಂಡ್ ವಿಡಿಯೋ ನೋಡೋಣ. ಇದರಲ್ಲಿ ಬಂದು ಇಂಜಿನ್ ಬಂದು ELS ಇಂಜಿನ್ ಅಂತ ಹೇಳಿ. ಆ ELS ಇಂಜಿನ್ ವಿಶೇಷತೆ ಏನಂದರೆ ಇದರಲ್ಲಿ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಹಾಗೂ ಇದರಲ್ಲಿ ಲಾಂಗ್ ಸ್ಟ್ರೋಕ್ ಇಂಜಿನ್ ಅಂತ ಹೇಳಿ ಕರೀತಾರೆ. ಲಾಂಗ್ ಸ್ಟ್ರೋಕ್ ಇಂಜಿನ್ ಅಂದರೆ ಇದರಲ್ಲಿ ನಿಮಗೆ ಮುಂಚೆ ಶಾರ್ಟ್ ಸ್ಟ್ರೋಕ್ ಬರ್ತಾಯಿದ್ರು, ಇದು ಲಾಂಗ್ ಸ್ಟ್ರೋಕ್. ಸ್ಪೀಡ್ ಆಗಲಿ, ಪಿಕಪ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ ಚೆನ್ನಾಗಿದೆ, ಮೈಲೇಜ್ ಆಗಲಿ ಚೆನ್ನಾಗಿದೆ. ಗೇರ್ ಬಾಕ್ಸ್ ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಮಾಡಿದ್ದಾರೆ. PTO ಶಾಫ್ಟ್ ಹಾಗೂ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಂದು 1,700ರಿಂದ 2,000 kg ಮಾಡಿದ್ದಾರೆ. ಹಿಂದೆ ಬಾಡಿ ಬೋಲ್ಟ್ ಬಂದು 10 ಬೋಲ್ಟ್ ಬರ್ತಾಯಿದ್ದು, ಇವಾಗ 12 ಬೋಲ್ಟ್ ಮಾಡಿದ್ದಾರೆ. ಆಮೇಲೆ ಬಾಡಿದು ಪರ್ಚ್ ಬೋಲ್ಟ್ ಬಂದು ಹೆವಿ ಮಾಡಿದ್ದಾರೆ. ಕೂತ್ಕೊಳ್ಳೋದಕ್ಕಾಗಲಿ, ಡ್ರೈವಿಂಗ್ ಪರ್ಫಾರ್ಮೆನ್ಸ್ ಆಗಲಿ ಆರಾಮಾಗಿದೆ. ಎಲ್ಲೂ ವೈಬ್ರೇಷನ್ ಆಗಲಿ, ಬೇರೆ ಗಾಡಿ ಎತ್ತಾಡೋದಾಗಲಿ ಏನೂ ಆಗಲ್ಲ. ಆಮೇಲೆ ಗೇರ್ ಬಂದು ನಿಮಗೆ ಹೈ ಗೇರ್, ಲೋ ಗೇರು ಕೆಳಗಡೆ ಇರ್ತಾಯಿತ್ತು, ಇವಾಗ ಅದನ್ನು ಸೈಡಲ್ಲಿ ಮಾಡಿದ್ದಾರೆ. ಇದು ಸೆಂಟ್ರ್ ಗೇರಲ್ಲಿ ನಾರ್ಮಲಿ ಹೊಸ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋರಿಗೆ ಗೇರ್ ಶಿಫ್ಟಿಂಗು ಕಷ್ಟ ಆಗಬಾರ್ದು ಅಂತೇಳಿ ಅವರು ಆಟೋಮೆಟಿಕ್ಕಾಗಿ ಸೆಂಟ್ರಿಗೆ ಬರೋಂಗೆ ಮಾಡಿದ್ದಾರೆ. ಇದ್ರದ್ದು ಶೀಟ್ ಮೆಟಲ್ ಆಗಲಿ, ಹಿಂದ್ಗಡೆ ಫೆಂಡರ್ ಆಗಲಿ ಎಲ್ಲ ಹೆವಿ ಮಾಡಿದ್ದಾರೆ. ಮತ್ತು ಇದರದ್ದು ವಿಶೇಷತೆ ಏನಂದರೆ ಲೈಟ್ ಫೋಕಸಿಂಗು ಬೇರೆ ಟ್ರ್ಯಾಕ್ಟ್ರ್, ಹಳೆ ಟ್ರ್ಯಾಕ್ಟ್ರಿಗೂ ಇದಕ್ಕೂ 75% ಜಾಸ್ತಿ ಫೋಕಸ್ ಮಾಡೋಂಗೆ ಮಾಡಿದ್ದಾರೆ. 180 ಡಿಗ್ರಿ, 180 ಡಿಗ್ರಿ ಫೋಕಸ್ ಬೀಳುತ್ತೆ. ಮತ್ತು ಇದರಲ್ಲಿ ಬ್ಯಾಟ್ರಿನ ಸೈಡಿಗೆ ಬರ್ತಾಯಿತ್ತು, ಈಗ ಫ್ರಂಟಿಗೆ ಮಾಡಿದ್ದಾರೆ. ಯಾಕೆ ಅಂದರೆ ವೆಯ್ಟ್ನ ಫ್ರಂಟಿಗೆ ತರೋದಕ್ಕೋಸ್ಕರ ಬ್ಯಾಟ್ರಿನ ಒಳಗಡೆ ಮಾಡಿದ್ದಾರೆ. ಫ್ರಂಟ್ ಆ್ಯಕ್ಸಲ್ ಆಗಲಿ, ಬ್ಯಾಕ್ ಆ್ಯಕ್ಸಲ್ ಆಗಲಿ ಹೆವಿ ಡ್ಯೂಟಿ ಫ್ರಂಟ್ ಆ್ಯಕ್ಸಲ್, ಬ್ಯಾಕ್ ಆ್ಯಕ್ಸಲ್ ಮಾಡಿದ್ದಾರೆ. ಡೋಸರು, ಲೋಡರು ಎಲ್ಲ ಫಿಟ್ ಮಾಡ್ಬೋದು. ಹಾಗಾಗಿ ಈ ಹೋಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಆಮೇಲೆ ಕ್ಲಚ್ ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಕ್ಲಚ್ ಲಾಕಿಂಗ್ ಸಿಸ್ಟಮ್ ವಿಶೇಷತೆ ಏನಂದರೆ
ಕ್ಲಚ್ಚು ನೀವು 15 ದಿನ ಹಂಗೆ ಟ್ರ್ಯಾಕ್ಟರ್ ನಿಲ್ಲಿಸಿದಾಗ ರಸ್ಟ್ ಫಾರ್ಮೇಷನ್ ಆಗ್ತಾಯಿತ್ತು. ಈ ಲಾಕ್ನ ಮಾಡಿದ್ರೆ ಲಾಕ್ ಹಾಕಿ ನಿಲ್ಲಿಸಿದ್ರೆ ಕ್ಲಚ್ ರಸ್ಟ್ ಫಾರ್ಮೇಷನ್ ಆಗಲ್ಲ. ಆಮೇಲೆ ಡಿಜಿಟಲ್ ಸ್ಪೀಡೋಮೀಟರ್ ಮಾಡಿದ್ದಾರೆ. ಈ ಡಿಜಿಟಲ್ ಸ್ಪೀಡೋಮೀಟರ್ ವಿಶೇಷತೆ ಏನಂದರೆ ನಿಮಗೆ ಪ್ರತಿಯೊಂದು ಗೇರ್ ಆಗಲಿ, ಪ್ರತಿಯೊಂದು PTO ಶಾಫ್ಟ್ ಆಗಲಿ, ಏನೇ ಎಂಗೇಜ್ ಆಗಲಿ ಡಿಸೆಂಗೇಜ್ ಆಗಲಿ ಎಲ್ಲ ಪ್ರತಿಯೊಂದನ್ನು ತೋರಿಸುತ್ತೆ, ಡಿಜಿಟಲಲ್ಲಿ ತೋರಿಸುತ್ತೆ. ಹ್ಯಾಂಡ್ ಬ್ರೇಕು ಹಿಂದೆ ಬರ್ತಾಯಿತ್ತು, ಇವಾಗ ಡ್ಯಾಶ್ ಬೋರ್ಡ್ಗೆ ಕೊಟ್ಟಿದ್ದಾರೆ. ತುಂಬ ಆರಾಮಾಗಿ ನೀವು ಹ್ಯಾಂಡ್ ಬ್ರೇಕ್ ಹಾಕ್ಬೋದು, ಅಪ್ಲೈ ಮಾಡ್ಬೋದು. ಸರ್, ಸಾಧಾರಣ ಎಲ್ಲ ಮಾರ್ಕೆಟಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇರ್ತದೆ. ಹೌದು. ಈ ಕಾಂಪಿಟೇಷನ್ ಎದುರುಗಡೆ ನೀವು ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿ ಮತ್ತು ಅದರ ಸಿಸ್ಟಮ್ಗಳು ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಎಷ್ಟು ವರ್ಷದಿಂದ ಈ ಟ್ರ್ಯಾಕ್ಟರ್ ಫೀಲ್ಡಲ್ಲಿದ್ದೀವಿ ಮತ್ತು ಈ ಮಹೇಂದ್ರ ನಿಮಗೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಮೇನ್ ಅಂಶಗಳೇನು? ಸರ್, ಇದು ನಾವು ಟ್ರ್ಯಾಕ್ಟರ್ ಫೀಲ್ಡಿಗೆ ಬಂದು 14 ವರ್ಷ ಆಯಿತು ಸರ್. ನಾವು 6,500 ಇಂದ 7,000 ಟ್ರ್ಯಾಕ್ಟರ್ ಮಾರಿದ್ದೀವಿ ಇಲ್ಲಿವರೆಗೂ. ನಾವು ಇದು ಕಂಪನಿ ಆಗಲಿ, ಕಂಪನಿಯಿಂದ ಸಪೋರ್ಟ್ ಆಗಲಿ ಪ್ರತಿಯೊಂದನ್ನು ನಮಗೆ ಸಿಕ್ಕಿದೆ. ಕಂಪ್ನಿಯವ್ರ ಸಪೋರ್ಟ್ ಇರೋದಕ್ಕೆ ನಾವು ಮಾರ್ಕೆಟಲ್ಲಿ ಇವತ್ತು ನಂಬರ್ 1 ಇದೀವಿ ಸರ್. ಯಾಕೆ ಅಂತಂದರೆ ಈ ಕಂಪನಿ ಒಂದು 40 ವರ್ಷ 50 ವರ್ಷ ಹಳೆ ಕಂಪ್ನಿ. ಇದು ಬ್ರ್ಯಾಂಡ್ ವ್ಯಾಲ್ಯೂ ನಾವು ತುಂಬ ಚೆನ್ನಾಗಿದೆ ಸರ್. ಮಾರ್ಕೆಟಲ್ಲಿ ನೋಡ್ತೀರಾ ಅಂದರೆ ಇಂಡಿಯಾಲೇ ನಂಬರ್ 1 ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಹಾಗಾಗಿ ಇದು ನೀವು ರೀಸೇಲ್ ವ್ಯಾಲ್ಯೂ ಆಗಲಿ, ಸರ್ವಿಸ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ, ಪವರ್ ಆಗಲಿ, ಈ ಮಹೇಂದ್ರ ಮ್ಯಾಚ್ ಮಾಡೋಕ್ಕೆ ಬೇರೆ ಕಂಪ್ನಿ ಅವ್ರ ಕೈಲಿ ಸಾಧ್ಯನೇ ಇಲ್ಲ ಸರ್. ಅದೆಲ್ಲ ಹಿಂದೆ ಏನು ಟೆಕ್ನಾಲಜಿ ಇತ್ತು ಇವತ್ತಿಗೂ ಹಿಂದೆ ಇದ್ದಿದ್ದ ಟೆಕ್ನಾಲಜಿಗೂ ತುಂಬ ವ್ಯತ್ಯಾಸ ಇದೆ ಸರ್. ಇವತ್ತು ಬರ್ತಾ ಇರೋ ಟ್ರ್ಯಾಕ್ಟರ್ ನಮಗೆ 10 ವರ್ಷದ ಹಿಂದೆನೆ ಇದ್ದಿದ್ರೆ ನಾವು ಮಾರ್ಕೆಟ್ನೇ ಡಾಮಿನೇಟ್ ಮಾಡ್ತೇವೆ. ಇವಾಗ ಬಂದಿದೆ ಈ ಟ್ರ್ಯಾಕ್ಟರ್ ಇಂದ 100% ನಾವು ಸಕ್ಸಸ್ ಮಾಡೇ ಮಾಡ್ತೀವಿ. ರೈತರು ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಇಷ್ಟಪಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಡ್ರೈವಿಂಗ್ ಆಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ, ಪವರ್ ಆಗ್ಲಿ ಎಲ್ಲ ಸ್ಯಾಟಿಸ್ಫೈ ಆಗಿದ್ದಾರೆ. ಯಾವ ಕಸ್ಟಮರ್ ಇಂದನೂ ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ, ಎಲ್ಲರೂ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಟ್ರ್ಯಾಕ್ಟರ್ ಮುಂಚೆ ಇದ್ದ ಟ್ರ್ಯಾಕ್ಟರ್ಗೂ ಈ ಟ್ರ್ಯಾಕ್ಟರ್ 100% ಫಾಸ್ಟ್ ಆಗೇ ಸಕ್ಸಸ್ ಕಾಣುತ್ತೆ ಸರ್ ಮಾರ್ಕೆಟಲ್ಲಿ. ಇದು ಯಾಕೆ ಅಂತಂದರೆ 4 ಸಿಲಿಂಡರ್ ಇಂಜಿನ್ನು ನಮಗೆ ಮಾರ್ಕೆಟಲ್ಲಿ ಇಂಡಸ್ಟ್ರಿಲೇ ಇದೆ, ಇವರೊಬ್ಬರ ಹತ್ರನೇ ಇರೋದು ಸರ್, ಮಹೇಂದ್ರ ಕಂಪ್ನಿಯವ್ರ ಹತ್ರ ಮಾತ್ರ. ಬೇರೆ ಯಾವುದೇ ಕಂಪ್ನಿ ನೋಡೋ 3 ಸಿಲಿಂಡರ್ ಬರೋದು. 4 ಸಿಲಿಂಡರ್ ಪರ್ಫಾರ್ಮೆನ್ಸೇ ಬೇರೆ, 3 ಸಿಲಿಂಡರ್ ಪರ್ಫಾರ್ಮೆನ್ಸೇ ಬೇರೆ. ಹಾಗಾಗಿ ಮಹೇಂದ್ರ ಕಂಪ್ನಿ ಈಸ್ ನಂಬರ್ 1 ಕಂಪ್ನಿ. ಇನ್ನು ಮುಂದೆ ಏನೋ ಇವರೇ ನಂಬರ್ 1 ಇರ್ತಾರೆ. ಇವರನ್ನ ಬೀಟ್ ಮಾಡಕ್ಕೆ ಯಾರ ಕೈಲೂ ಚಾನ್ಸೇ ಇಲ್ಲ ಸರ್. ಇವಾಗ 10 ವರ್ಷದ ಏನು ಮುಂದಿನ ಟೆಕ್ನಾಲಜಿ ಇವತ್ತೇ ತಂದಿದ್ದಾರೆ ಸರ್ ಈ ಗಾಡಿ ಲಾಂಚ್ ಮಾಡಿ. ಹಾಗಾಗಿ ಇದು ಪರ್ಫಾರ್ಮೆನ್ಸ್ ಆಗಲಿ, ಪವರ್ ಆಗಲಿ ತುಂಬ ಸುಪೀರಿಯರ್ ಆಗಿದೆ. ನೀವು ಮಾತಾಡೋಂಗೆ ಇಲ್ಲ. ನಾವು ಫೀಡ್ಬ್ಯಾಕ್ ತೊಗೊಂಡಿದ್ವಿ ಕಸ್ಟಮರ್. ನಾವು 40 ಜನಕ್ಕೆ ಡೆಲಿವರಿ ಕೊಟ್ಟಿದ್ವಿ. 40 ಜನನೂ ಹ್ಯಾಪಿ ಕಸ್ಟಮರ್. ಅವರು ಕಾರ್ ಓಡಿಸ್ದಂಗೆ ಆಗುತ್ತೆ ಟ್ರ್ಯಾಕ್ಟ್ರು ಇವತ್ತಿನ ಟೆಕ್ನಾಲಜಿ ಅಂತೇಳಿ. ಮೈಲೇಜ್ ಎಲ್ಲ ಹೇಗಿದೆ? ಮೈಲೇಜ್ ತುಂಬ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಖಾಲಿ ಗಾಡಿ 12 ಕಿಲೋಮೀಟರ್ ಬರುತ್ತೆ ಮೈಲೇಜ್ ರೋಡಲ್ಲಿ. 14 ವರ್ಷದ ಹಿಂದೆ ನಾವು ಶೋರೂಮ್, ನಮ್ದು ಒಂದೇ ಶೋರೂಮ್ ಸರ್. ಅಕ್ಕಪಕ್ಕ ಯಾವ ಬಿಲ್ಡಿಂಗ್ ಇರ್ಲಿಲ್ಲ, ಯಾವ ಮರ ಗಿಡ ಏನೂ ಇರ್ಲಿಲ್ಲ, ಒಂದೇ ಶೋರೂಮ್ ಇದ್ದಿದ್ದು. ಇವಾಗೆಲ್ಲ ನಿಮ್ಗೆ ಡೆವಲಪ್ಮೆಂಟ್ ಕಾಣುತ್ತೆ. ಮುಂಚೆ ನಾವು ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಅಂದ್ರೆ ಎಲ್ಲಿಂದನೂ ಹುಡ್ಕೊಂಬಂದು ಅವರೇ ನೋಡೋರು. ಈಗಲ ಬಿಲ್ಡಿಂಗ್ಗಳೆಲ್ಲ ಅಕ್ಕಪಕ್ಕ ಆಗಿ ಟ್ರ್ಯಾಕ್ಟರ್ ಶೋರೂಮ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ ಮೇನ್ ರೋಡ್ಗೆ ಇರೋದ್ರಿಂದ, ನಮ್ಗೆ ಅಪ್ರೋಚ್ ಮೇನ್ ರೋಡ್ಗೆ ಇರೋದ್ರಿಂದ ನಮ್ಗೆ ಈಸಿ ಆಕ್ಸೆಸ್ ಇದೆ ಸರ್ ಕಸ್ಟಮರ್ಗೆ. ಎಲ್ಲೂ ಹೋಗಂಗಿಲ್ಲ. ನಾವು ಅಡ್ರೆಸ್ ಹೇಳಿದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಪೋಸಿಟ್ ಅನ್ನು ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಈಸಿಯಾಗಿ ಬಂದ್ಬಿಡ್ಬೋದು ಬೇರೆ ಟ್ರ್ಯಾಕ್ಟರ್ ಶೋರೂಮ್. ನೀವು ಅಷ್ಟು ವರ್ಷದಿಂದ ಪ್ರಾರಂಭ ಮಾಡುವಾಗ ತುಂಬಾ ಸವಾಲುಗಳಿರ್ಬೋದು, ಯಾಕಂದ್ರೆ ನೀವೇ ಇದನ್ನೆಲ್ಲ ಪ್ರಚಾರ ಮಾಡಬೇಕಾಗಿದೆ ಹೆಚ್ಚು. ಆಗ ಹೇಗಿದೆ, ಹೀಗೆ ಹೇಗಿದೆ ಸರ್? ನಾವು ಸ್ಟಾರ್ಟ್ ಮಾಡಿದಾಗ ನಾವು ಒಬ್ಬರೇ ಸ್ಟಾರ್ಟ್ ಮಾಡಿದ್ದು. ನಾವು ಹತ್ರ ಎಂಪ್ಲಾಯೀಸ್ ಆಗಲಿ, ಸೇಲ್ಸ್ಮೆನ್ ಆಗಲಿ, ಬೇರೆ ಮ್ಯಾನೇಜರ್ಸ್ ಆಗಲಿ ಯಾರೂ ಇರಲಿಲ್ಲ. ಅವರೆಲ್ಲ ನಾವು ತಗೊಳ್ಳೋದಕ್ಕೆ ಟೈಮ್ ಹಿಡಿತು ಸ್ವಲ್ಪ. ಈಗ ನಾವು ಅವರೆಲ್ಲ ಇರೋದ್ರಿಂದ ಸ್ವಲ್ಪ ಯೂಸ್ ಆಗ್ತಾ ಇದೆ. ಹಿಂದೆ ನಾವು ಒಬ್ಬನೇ ಸ್ಟಾರ್ಟ್ ಮಾಡಿದ್ದು ಸೇಲ್ಸ್. ಅದು ನಾವು ಒಬ್ಬರಿಂದಾನೇ ಅದು ಇವತ್ತು 12 ಜನ ಸೇಲ್ಸ್ಮೆನ್ ಇದ್ದಾರೆ ನಮ್ಮ ಹತ್ರ. 33 ಜನ ಎಂಪ್ಲಾಯೀಸ್ ಇದ್ದಾರೆ ಟೋಟಲ್. ಅವರೆಲ್ಲರೂ ಇವತ್ತು ಈಸಿಯಾಗಿ ಅವ್ರಿಗೆ ಏನೇನು ಸುಲಭ ಮಾಡ್ಬೋದು ಅವರು ಕೆಲಸ ಮಾಡೋದಕ್ಕೆ, ಅದೆಲ್ಲ ಫೆಸಿಲಿಟಿ ನಾವು ಮಾಡ್ಕೊಟ್ಟಿದ್ದೀವಿ. ಅಂದ್ರೆ ಒಂದು 33 ಜನ ಒಂದು ಫ್ಯಾಮಿಲಿ ಆಗಿ ಮಹೇಂದ್ರದೊಟ್ಟಿಗೆ ನೀವು ಟೈಅಪ್ ಹಾಕೊಂಡು ರೈತರಿಗೆ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಕೃಷಿಯ ಗೈಡೆನ್ಸ್ ಮಾಡುವ ಕೆಲಸ ಮಾಡ್ತೀವಿ. ಖಂಡಿತ ಸರ್. ನಾವು ಟ್ರ್ಯಾಕ್ಟರ್ ಕೊಡೋದ್ರಿಂದ ಹಿಡ್ದು, ಡೆಲಿವರಿ ಕೊಡೋದ್ರಿಂದ ಹಿಡ್ದು, ಇನ್ಸ್ಟಾಲೇಷನ್ ಮಾಡಿಸೋದ್ರಿಂದ ಹಿಡ್ದು, ಸರ್ವಿಸ್ ಕೊಡೋದ್ರಿಂದ ಹಿಡ್ದು ಪ್ರತಿಯೊಂದನ್ನು ಸರ್ವಿಸ್ ಕೊಟ್ಟಿದ್ದೀವಿ ಸರ್. ಯಾವುದ್ರಲ್ಲೂ ಡಿಲೇ ಮಾಡಿಲ್ಲ. ಈಗ ನಾವು ಡೋರ್ ಸ್ಟೆಪ್ ಆಗಲಿ, ಈಗ ಸರ್ವಿಸ್ ನಾವು ಟ್ರ್ಯಾಕ್ಟರ್ ಕಸ್ಟಮರ್ ಶೋರೂಮ್ ಬರಬೇಕು ಅಂತೇನಿಲ್ಲ. ಗಾಡಿ ಎಲ್ಲಿರುತ್ತೋ ಅಲ್ಲೇ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ.
ಓಕೆ ಸರ್, ಈ ರೀತಿಯ ಕೃಷಿಕರಿಗೆ ಉಪಯೋಗ ಆಗುವಂಥ ಮಿಷಿನ್ ಯಂತ್ರಗಳ ಬಗ್ಗೆ ನಮಗೆ ಜನರಿಗೆ ಅವೇರ್ನೆಸ್ ಮಾಡಬೇಕು ಅನ್ನೋಂಥದ್ದು ಇತ್ತು. ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಕಂಟೆಂಟನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಿದ್ವಿ ಸರ್. ನೀವು ತುಂಬ ಟೆಕ್ನಿಕಲ್ ವರ್ಡ್ಗಳು ಯೂಸ್ ಮಾಡಿ ರೈತರಿಗೆ ಅರ್ಥ ಆಗಲ್ಲ, ನೀವು ಸಿಂಪಲಾಗಿ ಜನರಿಗೆ ವಿವರಿಸುವ ಪ್ರಯತ್ನವನ್ನು ಮಾಡಿದ್ರಿ. ಡ್ರೈವರ್ ಆಗಿರ್ಬೋದು, ಓನರ್ ಆಗಿರ್ಬೋದು, ಯಾರಿಗಾದ್ರೂ ಇದು ನೀವು ಹೇಳಿದ್ದು ಅರ್ಥ ಆಗುತ್ತೆ. ಹಾಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.